ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾಮೂಲಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜಾದ್ಯುರತ್ನಂ ಕೌಸಲ್ಯಾಯ ಲಸತು ಮಮರ್ಹನ್ಮಂಡಲೇ ಪುತ್ರರತ್ನಂ. ಶ್ರೀ ಗುರುಭ್ಯೋ ನಮಃ. ವಿಶ್ವಾಮಿತ್ರ ಋಷಿಗಳು ದಶರಥನ ಆಸ್ಥಾನ ಮಂಟಪಕ್ಕೆ ಬರುವಂತಹ ಒಂದು ಸನ್ನಿವೇಶ. ಮಂದಹಾಸದಿಂದ ಸದಾ ಶೋಭಾಯಮಾನನಾದ ವಾಸುದೇವ ಸ್ವರೂಪಿಯಾದ ಶ್ರೀರಾಮಚಂದ್ರನು ದಶರಥನ ಅರಮನೆಯ ಪರಿಸರದಲ್ಲಿ ಸಮಸ್ತ ಜಗತ್ತಿನಲ್ಲಿ ಬೆಳದಿಂಗಳನ್ನು ಪಸರಿಸುವ ಚಂದ್ರನಂತೆ ಶೋಭಾಯಮಾನನಾಗಿದ್ದಾನೆ. ಇಂದಿರೇಶನು ಮಂಗಳಾಂಗನೂ ಆಗಿರುವಂತಹ ಶ್ರೀರಾಮನನ್ನು ಕಂಡು ಆ ದಶರಥ ನಿರಂತರ ಆನಂದ ತುಂದಿಲನಾಗ್ತಾ ಇದ್ದಾನೆ. ಈಗ ಶ್ರೀರಾಮಚಂದ್ರನಿಗೆ 15 ವರ್ಷ ಮುಗಿತಾ ಬರ್ತಾ ಇದೆ. ಆಗ ಪುತ್ರವತ್ಸಲನಾದ ದಶರಥನಿಗೆ ತನ್ನ ಮಕ್ಕಳಿಗೆ ವಿವಾಹ ಮಾಡಬೇಕು ಎಂಬ ಆಲೋಚನೆ ಬರ್ತಾ ಇದೆ. ಅದಕ್ಕೋಸ್ಕರ ಮಂತ್ರಿಗಳ ಜೊತೆ ಸಮಾಲೋಚನೆಯನ್ನು ಮಾಡ್ತಾ ಇದ್ದಾನೆ. ಅದೇ ಸಂದರ್ಭದಲ್ಲಿ ಯಾವ ಸಭೆಯಲ್ಲಿ ಮಕ್ಕಳ ವಿವಾಹದ ವಿಚಾರವನ್ನು ಪ್ರಸ್ತಾಪ ಮಾಡಿದ್ನೋ ದಶರಥ ರಾಜ, ಅದೇ ಸಭೆಯಲ್ಲಿ ಅವನ ಉದ್ದೇಶದ ಕಾರ್ಯ ಈಡೇರುತ್ತೆ ಅಂತ ತಿಳಿಸೋದಕ್ಕೋಸ್ಕರವೋ ಏನೋ ಎಂಬಂತೆ ವಿಶ್ವಾಮಿತ್ರ ಋಷಿಗಳು ಇದ್ದಕ್ಕಿದ್ದಂತೆ ಅಲ್ಲಿಗೆ ಆಗಮಿಸ್ತಾರೆ. ಪ್ರತ್ಯುತ್ಥಾಯ ನೃಪಪ್ರೀತಃ ಪ್ರದಾಯ ಪರಮಾಸನಂ ಸವಸಿಷ್ಠೋ ಮುನಿಶ್ರೇಷ್ಠಂ ಅಭಿಪೂಜ್ಯೇದಮಬ್ರವೀತ್. ಆ ಸಭೆಯಲ್ಲಿ ವಸಿಷ್ಠ ಋಷಿಗಳು ಕುಲಪುರೋಹಿತರು ಈಗಾಗಲೇ ಇರ್ತಾರೆ. ದಶರಥ ರಾಜ ವಸಿಷ್ಠರನ್ನು ಕೂಡ ಜೊತೆಯಲ್ಲಿ ಸೇರಿಸಿಕೊಂಡು ಮುನಿಶ್ರೇಷ್ಠರಾದ ವಿಶ್ವಾಮಿತ್ರ ಋಷಿಗಳನ್ನು ಎದುರುಗೊಳ್ತಾನೆ. ಸ್ವಾಗತವನ್ನು ಮಾಡ್ತಾನೆ, ಆದರವನ್ನು ತೋರಿಸ್ತಾನೆ, ಭಕ್ತಿ ಶ್ರದ್ಧೆಗಳಿಂದ ಶರಣಾಗತನಾಗ್ತಾನೆ. ಹಾಗೂ ಅವರನ್ನು ಕರೆದು ಉತ್ತಮ ಆಸನವನ್ನು ನೀಡಿ ಗೌರವಿಸ್ತಾನೆ. ಮತ್ತು ವಿಶ್ವಾಮಿತ್ರ ಋಷಿಗಳನ್ನು ಕುರಿತು ದಶರಥ ಹೀಗೆ ಹೇಳ್ತಾನೆ: ಪೂಜ್ಯರೇ, ತಾವು ಸ್ವಾಭಾವಿಕವಾಗಿ ಏನನ್ನೂ ಅಪೇಕ್ಷಿಸದ ಮಹಾವಿರಕ್ತರು. ತಮಗೆ ಯಾವುದೂ ಬೇಡ, ಆದರೂ ನನ್ನ ಅರಮನೆಯ ತನಕ ತಾವು ಆಗಮಿಸಿದಿರಿ ಅಂತಂದರೆ ನಾನು ಧನ್ಯ. ಕೇವಲ ನಮ್ಮ ಉದ್ಧಾರಕ್ಕೋಸ್ಕರ ತಾವು ಇಂತಹ ಸಂಚಾರವನ್ನು ಮಾಡಿದ್ದೀರಿ. ನನು ನಾರಾಯಣ ಪರಾಸ್ತದ್ಭಕ್ತ ಅನುಗ್ರಹಾರ್ಥಿನಃ ಜಗತಿ ಅಟಂತಿನಾತ್ಮಾರ್ಥಂ ಭಾಸ್ಕರ ಇವ ಭಾಸ್ಕರಾಹ. ಸೂರ್ಯ ತನಗೋಸ್ಕರ ಸಂಚಾರ ಮಾಡ್ತಾನ? ಇಲ್ಲ, ಲೋಕದಲ್ಲಿರುವಂತಹ ಎಲ್ಲರಿಗೂ ಅನುಕೂಲವಾಗುವುದಕ್ಕೋಸ್ಕರ ಅವನು ಬೆಳಕನ್ನು ಬೀರ್ತಾ ಸಂಚಾರವನ್ನು ಮಾಡ್ತಾನೆ. ಅದರಂತೆ ವಿಷ್ಣು ಭಕ್ತರೂ ಕೂಡ ಯಾಕೆ ಎಲ್ಲೆಡೆಯೂ ಕೂಡ ಸಂಚಾರ ಮಾಡ್ತಾರೆ ಅಂದರೆ, ಅಲ್ಲಲ್ಲಿ ಇರುವಂತಹ ನನ್ನಂಥವರನ್ನು ಉದ್ಧಾರ ಮಾಡುವ ಉದ್ದೇಶದಿಂದ ಮಾತ್ರ. ಅಲ್ಲಿ ಆಕಾಶದಲ್ಲಿ ಸೂರ್ಯನಂತೆ ಭೂಲೋಕದಲ್ಲಿ ವಿಷ್ಣು ಭಕ್ತರು ಸಂಚಾರವನ್ನು ಮಾಡ್ತಾರೆ. ಹೀಗೆ ಆ ದಶರಥ ರಾಜ ಪ್ರಶಂಸೆ ಮಾಡಿದ್ದಾನೆ. ವಿಶ್ವಾಮಿತ್ರ ಋಷಿಗಳಿಗೆ ಸಂತೋಷವಾಗಿದೆ. ಮತ್ತು ವಿಶ್ವಾಮಿತ್ರ ಋಷಿಗಳನ್ನು ಕುರಿತು ದಶರಥ ರಾಜ ಹೇಳ್ತಾನೆ: ಆತ್ಮಾರ್ಥಂ ಕುರ್ಮೋ ವಹಕರ್ಮ ವಾಂಛಿತಂ. ತಾವು ಏನು ಹೇಳ್ತೀರಿ ಅದನ್ನು ನಾನು ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ತಾವು ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದಿದ್ದೀರೋ ಅದನ್ನು ನಾನು ಶಿರಸಾವಹಿಸಿ ಆ ಕೆಲಸವನ್ನು ನಾನು ಪೂರೈಸ್ತೀನಿ ಅಂತ ಮಾತನ್ನು ಕೊಟ್ಟು ಬಿಡ್ತಾನೆ ದಶರಥ ರಾಜ. ಆಗ ವಿಶ್ವಾಮಿತ್ರ ಋಷಿಗಳಿಗೆ ಸಂತೋಷ ಆಗಿದ್ದು ಈ ಮಾತಿನಿಂದ. ಅವರು ಹೇಳ್ತಾರೆ: ಯುಕ್ತಮೇತತ್ತಬೋಧಿತಂ. ನೀನೇನು ಮಾತನಾಡಿದೆ ನನಗೆ ತುಂಬ ಇಷ್ಟ ಆಗಿದೆ. ತುಂಬ ಯುಕ್ತಿಯುಕ್ತವಾದ ಮಾತುಗಳನ್ನೇ ಹೇಳಿದೆ ನೀನು. ದಶರಥ ರಾಜ, ನಾನೀಗ ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ. ನಾನು ಯಾಕೆ ಬಂದೆ ಅನ್ನೋದನ್ನು ಹೇಳ್ತೀನಿ, ತಿಳಿದುಕೋ. ನಾನು ಒಂದು ಯಜ್ಞವನ್ನು ಆಚರಣೆ ಮಾಡ್ತಾ ಇದ್ದೀನಿ. ಅತ್ಯಂತ ಕ್ರೂರಿಗಳಾದ 2 ರಾಕ್ಷಸರು ಆ ಯಜ್ಞವನ್ನು ಹಾಳು ಮಾಡ್ತಾ ಇದ್ದಾರೆ. ಆ ರಾಕ್ಷಸರನ್ನು ಕೊಂದು ಯಜ್ಞವನ್ನು ಪರಿಸಮಾಪ್ತಿ ಮಾಡಲಿಕ್ಕೆ ನನ್ನಿಂದ ಸಾಧ್ಯವೇ ಆಗ್ತಾ ಇಲ್ಲ. ಆ ರಾಕ್ಷಸರನ್ನು ಕೊಲ್ಲುವಂತಹ ಸಾಮರ್ಥ್ಯ ಬೇರೆ ಯಾರಿಗೂ ಇಲ್ಲ. ಅದಕ್ಕೋಸ್ಕರ ನಾನು ನಿನ್ನಲ್ಲಿ ಆಗಮಿಸಿದ್ದೀನಿ. ಅವರು ಸಾಮಾನ್ಯ ರಾಕ್ಷಸರಲ್ಲ,
ರುದ್ರದೇವರ ವರವನ್ನು ಪಡೆದುಕೊಂಡಿದ್ದಾರೆ. ಆದರೆ ನಿನ್ನ ಮಗ ಏನು ಇದ್ದಾನೆ, ಅವನು ಸಾಕ್ಷಾತ್ ವಾಸುದೇವ ರೂಪಿಯಾದ ಪರಮಾತ್ಮನೇ ಆಗಿದ್ದಾನೆ, ಪುಂಡರೀಕಾಕ್ಷನಾಗಿದ್ದಾನೆ. ಅವನನ್ನು ಅಸುರರ ಸಂಹಾರಕ್ಕೋಸ್ಕರ ನನ್ನ ಜೊತೆ ಕಳುಹಿಸಿಕೊಡು. ಹೀಗೆ ನಿನ್ನ ಮಗನನ್ನು ನನ್ನ ಜೊತೆ ಕಳುಹಿಸುವುದರಿಂದ ನಿನಗೆ ಖಂಡಿತ ಶ್ರೇಯಸ್ಸಾಗುತ್ತೆ, ನಿನಗೆ ಎಲ್ಲ ರೀತಿಯಲ್ಲೂ ಕೂಡ ಮಂಗಳಗಳು ಉಂಟಾಗುತ್ತವೆ. ಯಾಕೆ ಅಂದರೆ ವೇದಾಹಂ ವೇದ ಸಂವೇದ್ಯಂ ತೇಜೋ ರಾಜನ್ ಸುತಸ್ಯತೆ ಸುರಾಸುರೈರಪ್ರದೃಶ್ಯಂ ವಸಿಷ್ಠಾದ್ಯಾಶ್ಚತೆ ದ್ವಿಜಾಹ. ನಿನ್ನ ಮಗನ ಸಾಮರ್ಥ್ಯ ಏನಂತ ಅಂದ್ಕೊಂಡಿದೆ? ದೇವತೆಗಳು ಹಾಗೂ ಸಮಗ್ರ ಅಸುರರು ಎಲ್ಲರೂ ಒಟ್ಟಿಗೆ ಬಂದರೂ ಕೂಡ ಅವನನ್ನು ಎದುರಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಈ ವಿಷಯ ನನಗೆ ಮಾತ್ರ ಅಲ್ಲ, ವಸಿಷ್ಠರಿಗೂ ಕೂಡ ಗೊತ್ತು. ವಾಲ್ಮೀಕಿ ರಾಮಾಯಣದ ಮಾತು, ಅಹಂ ವೇದ್ಮಿ ಮಹಾತ್ಮಾನಂ ರಾಮಂ ಸತ್ಯಪರಾಕ್ರಮಂ ವಸಿಷ್ಠೋಪಿ ಮಹಾತೇಜ ಏಚೆ ಮೇ ತಪಸ್ಸಿ ಸ್ಥಿತಾಃ. ಈ ವಿಷಯ ನನಗೂ ಗೊತ್ತು, ವಸಿಷ್ಠರಿಗೂ ಕೂಡ ಗೊತ್ತು. ಅವನು ಸಾಮಾನ್ಯ ಅಲ್ಲ, ಅವನು ಜಗದೇಕ ಒಡೆಯ, ಸರ್ವೋತ್ತಮ. ಇಷ್ಟು ಹೇಳಿದ ಕ್ಷಣ ದಶರಥನ ಮುಖ ಬಾಡಿ ಹೋಯಿತು. ದುಃಖದ ಮಡುವಿನಲ್ಲಿ ಮುಳುಗಿ ಹೋದ. ಅವನಿಗೆ ಸಾಕ್ಷಾತ್ ದೇವರೇ, ನಿನ್ನ ಮಗ ಯಾವುದೂ ತಲೆಗೆ ಹೋಗ್ತಾ ಇಲ್ಲ, ನನ್ನ ಮಗನನ್ನು ಕಳುಹಿಸು ಅಂತ ಹೇಳಿಬಿಟ್ರು. ನಾನು ನನ್ನ ಮಗನನ್ನು ಬಿಟ್ಟು ಹೇಗೆ ಬದುಕಲಿ? ಆ ಪುತ್ರನ ವಿರಹಾಗ್ನಿಗೆ ಅಂಜಿ ಅವನು ಮೂರ್ಛಿತನಾಗ್ತಾನೆ ದಶರಥ ರಾಜ. ಒಂದು ಮುಹೂರ್ತದ ಅನಂತರ ಅವನಿಗೆ ಪ್ರಜ್ಞೆ ಬರುತ್ತೆ. ಆಗ ನಿಟ್ಟುಸಿರನ್ನು ಬಿಡುತ್ತಾ ದೀನನಾಗಿ ಅಳುತ್ತಾ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಅವರ ಕಾಲುಗಳನ್ನು, ವಿಶ್ವಾಮಿತ್ರ ಋಷಿಗಳ ಕಾಲುಗಳನ್ನು ಹಿಡಿದು ಅಂಗಾಲಾಚಿ ಕೇಳ್ತಾನೆ, ಸುಕುಮಾರಂ ಕುಮಾರಂ ಮೇ ಸುಖಂ ಸುಖ ವಿವರ್ಧಿತಂ ಅನಸ್ತ್ರಜ್ಞಂ ಅಯುದ್ಧಜ್ಞಂ ನರಾಮಂ ನೇತುಮರ್ಹಸಿ. ಅಯ್ಯೋ, ನನ್ನ ಮಗ ಇನ್ನೂ ಪುಟ್ಟ ಕಂದಮ್ಮ, ಸುಕುಮಾರ, ಕೋಮಲವಾದ ಶರೀರ, ಸುಖವಾಗಿ ಬೆಳೆದಿದ್ದಾನೆ. ಅವನು ಅರಮನೆ ಬಿಟ್ಟು ಹೊರಗಡೆ ಹೋಗೇ ಇಲ್ಲ ಇಲ್ಲಿಯ ತನಕ. ಅವನಿಗೆ ಅಸ್ತ್ರವಿದ್ಯೆ ಗೊತ್ತಿಲ್ಲ, ಶಸ್ತ್ರವಿದ್ಯೆಯೂ ಕೂಡ ಗೊತ್ತಿಲ್ಲ, ಯುದ್ಧ ಅಂತೂ ಗೊತ್ತೇ ಇಲ್ಲ. ಅಷ್ಟು ಮುದ್ದು ಮುದ್ದಾಗಿ ಬೆಳೆದಿದ್ದಾನೆ. ಅಂತಹ ನನ್ನ ಮುದ್ದಾದ ಕಂದಮ್ಮನನ್ನು ಮಾತ್ರ ನಾನು ಕಳಿಸೋದಿಲ್ಲ. ಅವನನ್ನು ಕರೆದುಕೊಂಡು ಹೋಗೋದು ಯುಕ್ತವೇ ಅಲ್ಲ. ಮತ್ತೆ ದಶರಥ ರಾಜ ಹೇಳ್ತಾನೆ, ತುಂಬ ದುಃಖದಲ್ಲಿ ಹೇಳ್ತಾನೆ, ನವವರ್ಷ ಸಹಸ್ರಾಣಿ ಪರಿತಪ್ತಃ ಸುತಾಶಯ ರಾಮಾನನೇಂದು ನೇದಾನೀಂ ಅಹಮಾನಂದಿತೋ ಮುನೆ. 9,000 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ನಾನು ಆ ರಾಮನನ್ನು ಪಡೆದಿದ್ದೇನೆ ಮಗನನ್ನಾಗಿ. ಆ ಮಗ ಬೇಕು ಎಂಬ ಪರಿತಾಪದಿಂದ 9,000 ವರ್ಷಗಳ ಕಾಲ ದೀರ್ಘ ತಪಸ್ಸನ್ನು ಆಚರಣೆ ಮಾಡಿದ್ದೀನಿ, ಪರಿತಪಿಸಿದ್ದೀನಿ. ಅದರ ಫಲವಾಗಿ ನನಗೆ ಆ ಶ್ರೀರಾಮಚಂದ್ರ ಮಗನಾಗಿ ದೊರಕಿದ್ದಾನೆ. ಕೇವಲ ಇನ್ನು ಒಂದು 10-12 ವರ್ಷ ಅಷ್ಟು ದಿವಸದಿಂದ ಮಾತ್ರ ಅವನ ಮುಖಚಂದ್ರನನ್ನು ನೋಡ್ತಾ ಸಂತೋಷವನ್ನು ಹೊಂದುತ್ತಾ ಇದ್ದೀನಿ. ಅಂತಹ ಶ್ರೀರಾಮನನ್ನು ಬಿಟ್ಟು ಒಂದು ಮುಹೂರ್ತವೂ ಕೂಡ ನಾನು ಕಳೀಲಿಕ್ಕೆ ಸಾಧ್ಯ ಇಲ್ಲ. ಅವನೇ ನನ್ನ ಪ್ರಾಣ. ತಸ್ಮಾದ್ ರಾಮೋ ನ ನೀಯತಾಂ. ಇಂತಹ ನನ್ನ ಕಂದಮ್ಮನನ್ನು ಮಾತ್ರ ನೀವು ಕರೆದುಕೊಂಡು ಹೋಗಬೇಡಿ. ಮತ್ತು ಹೇಳ್ತಾನೆ, ನಾನು ಸಾಮಾನ್ಯ ಅಲ್ಲ, ನಾನು ಮಹಾಪರಾಕ್ರಮಿ. ಮಾಯಿಭಿ ರಾಕ್ಷಸೇರಿ ಯೋದ್ಧಂ ಮಾಂ ಮುಹುರ್ಜಿತ ಕಾಶಿನಂ ಚತುರಂ ಚತುರಂಗೇಣ ಚಕ್ರೇಣ ಸಹಿತಂ ನಯ. ಅವನಿಗೆ ದಶರಥ ಅಂತ ಹೆಸರು. 10 ದಿಕ್ಕುಗಳಲ್ಲಿ ಒಟ್ಟಿಗೆ ಯುದ್ಧ ಮಾಡುವ ತಾಕತ್ತಿತ್ತು. ಚತುರಂಗ ಸಹಿತವಾದ ಸೈನ್ಯವನ್ನು ಲೀಲಾಜಾಲವಾಗಿ ಸೋಲಿಸುವಂತಹ ಪರಾಕ್ರಮ ಅವನಲ್ಲಿದೆ. ಮಾಯಾವಿಗಳ ಜೊತೆ ಯುದ್ಧ ಮಾಡುವ ನೈಪುಣ್ಯವೂ ಕೂಡ ದಶರಥನಿಗಿದೆ. ಅವನದನ್ನು ಉಲ್ಲೇಖ ಮಾಡಿ ವಿಶ್ವಾಮಿತ್ರ ಋಷಿಗಳ ಹತ್ರ ಹೇಳ್ತಾನೆ, ನನಗೆ ಇಷ್ಟೆಲ್ಲ ಶಕ್ತಿ ಇದೆ, ನನ್ನನ್ನು ಕರೆದುಕೊಂಡು ಹೋಗಿ. ದಶರಥ ರಾಜ ಅಷ್ಟೇ ಹೇಳಿದರೆ ವಿಶ್ವಾಮಿತ್ರರಿಗೆ ಹೆಚ್ಚು ಸಿಟ್ಟು ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ದಶರಥ ರಾಜ ವಿಶ್ವಾಮಿತ್ರರ ಹತ್ರ ಹೇಳ್ತಾನೆ, ಅಯ್ಯೋ, ಆ ರಾಕ್ಷಸರ ಹತ್ರ ನೀವ್ಯಾಕೆ ನಿಷ್ಠೂರ ಆಗ್ತೀರಿ? ಆ ರಾಕ್ಷಸರಿಗೆ ಒಂದು ವೇಳೆ ರಾವಣನ ಆಶಯ ಇತ್ತು ಅಂತಂದರೆ ಆ ರಾವಣನ ಎದುರಿಸಲಿಕ್ಕೆ ಯಾರಿಗಾದರೂ ಸಾಧ್ಯ ಇದೆಯಾ? ಆದ್ದರಿಂದ ತಾವು ಸ್ವಲ್ಪ ಯೋಚನೆ ಮಾಡಿ
ತೇನ ತತ್ರ ಅನುಚಿಂತ್ಯತಾಂ ಅನ್ನೋ ಮಾತನ್ನು ಹೇಳ್ತಾನೆ. ಆದರೆ ಮತ್ತೆ ಕೊನೆಗೆ ಸಮಾಧಾನ ಮಾತನ್ನು ಹೇಳ್ತಾನೆ. ಹಾಗಂದ ಮಾತ್ರಕ್ಕೆ ನಾನು ಬರಲ್ಲ ಅಂತ ತಿಳ್ಕೊಳ್ಬೇಡಿ, ನಾನು ಬರ್ತೀನಿ. ನನ್ನ ಉಸಿರು ಇರುವ ತನಕವೂ ಕೂಡ ನಿಮಗೋಸ್ಕರ ನಾನು ಹೋರಾಟ ಮಾಡ್ತೀನಿ, ಶತ್ರುಗಳ ಜೊತೆ ಯುದ್ಧವನ್ನು ಮಾಡ್ತೀನಿ ಅಂತ ಇಷ್ಟು ದಶರಥ ರಾಜ ಹೇಳಿದಾಗ ವಿಶ್ವಾಮಿತ್ರರು ಇಡೀ ದೇಹವನ್ನು ಕೆಂಡ ಮಂಡಲದಂತೆ ಸಿಟ್ಟಿನಿಂದ ಅಲ್ಲಿ ನಿಲ್ಲಿಕ್ಕೆ ಆಗದೇನೆ ಅಷ್ಟು ಜೋರಾಗಿ ಮಾತನಾಡ್ತಾ ಇದ್ದಾರೆ. ಇತಿ ತದ್ವಚನಾಜ್ಯೇನ ಪ್ರಾಜ್ವಲ ತಪಸಾನಲಃ. ಆ ದಶರಥ ರಾಜನ ಮಾತುಗಳೆಂಬ ತುಪ್ಪ ವಿಶ್ವಾಮಿತ್ರ ಎಂಬ ಬೆಂಕಿಯಲ್ಲಿ ಹಾಕಿದಂತೆ ಆಯಿತು. ಪ್ರಜ್ವಲಿಸಿ ಉರಿಯೋಕ್ಕೆ ಶುರು ಮಾಡ್ತಾರೆ. ಅವರ ಸಿಟ್ಟನ್ನು ನೋಡಿ ಇಡೀ ಸಭೆ ಸ್ತಬ್ಧವಾಗಿ ಹೋಗುತ್ತೆ. ದಶರಥ ಮೂಕ ವಿಸ್ಮಿತನಾಗ್ತಾನೆ. ಏನು ಮಾಡಬೇಕು ತಿಳಿಯೋದಿಲ್ಲ. ಅಂಥ ಸಿಟ್ಟಿನಿಂದ ನಿಂತು ಬಿಡ್ತಾರೆ ವಿಶ್ವಾಮಿತ್ರ ಋಷಿಗಳು. ಆಗ ವಸಿಷ್ಠರು ಮಧ್ಯಪ್ರವೇಶ ಮಾಡಿ ದಶರಥನನ್ನು ಕುರಿತು ಹೇಳ್ತಾರೆ. ಕೋಪಾಟೋಪಂ ಮುನೇರ್ವೀಕ್ಷ ವಸಿಷ್ಠೋ ನೃಪಂ ಅಬ್ರವೀತ್ ಪ್ರತಿಶ್ರುತಂ ತ್ವಯಾ ರಾಜನ್ ಕಾರ್ಯಮಿಷ್ಟಮಿತಿ ಧ್ರುವಂ. ದಶರಥ, ನೀನು ಈ ಮುನಿಗೆ ಮಾತು ಕೊಟ್ಟಿದ್ದು ನಾನು ಕೇಳಿಸ್ಕೊಂಡಿದ್ದೀನಿ. ನೀವು ಏನು ಹೇಳಿದ್ರು ನಿಮ್ಮ ಅಪೇಕ್ಷೆನ ಪೂರೈಸ್ತೀನಿ ಅಂತ ಮೊಟ್ಟ ಮೊದಲು ಮಾತು ಕೊಟ್ಟವನೇ ನೀನು. ಅವರ ಅಭಿಲಾಷೆಯನ್ನು ಈಗ ನೀನು ಪೂರೈಸಬೇಕಾದ್ದು ನಿನ್ನ ಕರ್ತವ್ಯ ಅಲ್ವಾ ಅಂತ ವಸಿಷ್ಠರು ಪ್ರಶ್ನೆಯನ್ನು ಮಾಡಿದ್ದಾರೆ ದಶರಥನಿಗೆ. ಅಭ್ಯಾಗತಾಯ ವಿಪ್ರಾಯ ಶ್ರೋತ್ರಿಯಾಯ ಈಯುಕ್ಷವೇ ವೈಷ್ಣವಾಯ ಪ್ರತಿಶ್ರುತ್ಯ ನಾ ಕರ್ತುಂ ರಾಘವಾರ್ಹಸಿ. ಯಾರು ಅಭ್ಯಾಗತನೋ, ಯಾರು ಶ್ರೋತ್ರಿಯ ವಿಪ್ರನೋ, ಯಾರು ವೈಷ್ಣವನೋ ಅವನಿಗೆ ನಾನು ಇಂಥದ್ದು ಕೊಡ್ತೀನಿ ಅಂತ ಮಾತು ಕೊಟ್ಟು ಕೊಡದೇನೆ ಇದ್ದರೆ ಪಶ್ಚಾನ್ನಾಸ್ತೀತಿ ಯೋ ಬ್ರೂಯ ಸೋಕ್ಷಯಂ ನರಕಂ ವ್ರಜೇತ್. ಅಕ್ಷಯವಾದ ನರಕವನ್ನು ಹೊಂದುತ್ತಾನೆ. ವಿದ್ಯಮಾನೆ ಧನೇ ಲೋಭಾಧಾನ ಭೋಗ ವಿವರ್ಜಿತ ಪಶ್ಚಾನ್ನಾಸ್ತೀತಿ ಯೋ ಬ್ರೂಯ ಸೋಕ್ಷಯಂ ನರಕಂ ವ್ರಜೇತ್. ಹೀಗೆ ಅಕ್ಷಯವಾದ ನರಕವನ್ನೇ ನೀನು ಅನುಭವಿಸಬೇಕಾಗುತ್ತೆ. ಮತ್ತು ಶ್ರೀರಾಮಚಂದ್ರನ ಬಗ್ಗೆ ನಿನಗೆ ಗೊತ್ತಿಲ್ಲ. ಅವನು ಒಂದು ವೇಳೆ ಸ್ವಲ್ಪ ಸಿಟ್ಟು ಮಾಡಿಕೊಂಡ್ರೆ 14 ಲೋಕಗಳೇ ಸುಟ್ಟು ಭಸ್ಮವಾಗುತ್ತವೆ. ನಿನ್ನ ಮಗನ ಬಗ್ಗೆ ನೀನು ಸಂಶಯ ಪಡಬೇಡ. ವಿಶ್ವಾಮಿತ್ರ ಋಷಿಯೂ ಕೂಡ ಸಾಮಾನ್ಯ ಅಲ್ಲ, ಅವನು ನಿನ್ನ ಮಗನ ಜೊತೆ ಇರ್ತಾನೆ. ವಿಶ್ವಾಮಿತ್ರ ಋಷಿಗಳು ಜಯ ಮತ್ತು ಸುಪ್ರಭಾ ಅಂತ 100 ಅಸ್ತ್ರಗಳ ವಿದ್ಯೆಯನ್ನು ತಿಳಿದಿದ್ದಾರೆ. ಆ 2 ಅಸ್ತ್ರಗಳನ್ನು ಯಾರು ಹೊಂದಿದಾರೋ ಅಂಥವರಿಗೆ ಸೋಲು ಅನ್ನೋದೇ ಇಲ್ಲ. ಆದ್ದರಿಂದಲೂ ಕೂಡ ನೀನು ಅದರ ಬಗ್ಗೆ ಚಿಂತೆಯನ್ನು ಮಾಡಬೇಡ. ನಿನ್ನ ಮಗ ವಿಶ್ವಾಮಿತ್ರ ಋಷಿಗಳ ಜೊತೆ ಹೋಗಬೇಕು, ರಾಕ್ಷಸರ ಕುಲವನ್ನು ಸಂಹಾರ ಮಾಡಬೇಕು, ಯಜ್ಞ ಕಾರ್ಯ ನಿರ್ವಿಘ್ನವಾಗಿ ನಡೆಯಬೇಕು ಅಂತ ವಸಿಷ್ಠರು ಅತ್ಯಂತ ಸ್ಪಷ್ಟವಾದ ಮಾತುಗಳಿಂದ ದಶರಥನ ಬಳಿ ಹೇಳಿದಾಗ ದಶರಥನಿಗೆ ಈಗ ಸಮಾಧಾನ ಆಗುತ್ತೆ. ಈ ಕಡೆ ವಿಶ್ವಾಮಿತ್ರರು ಹಾಗೂ ವಸಿಷ್ಠರು ಇಬ್ಬರು ಒಂದೇ ಅಭಿಪ್ರಾಯವನ್ನು ಹೊಂದಿದ್ದಾರೆ. ನನ್ನ ಮಗ ಸಾಮಾನ್ಯ ಅಲ್ಲ, ಅವನು ಯಜ್ಞ ರಕ್ಷಣೆಯನ್ನು ಮಾಡ್ತಾನೆ, ಅವನು ಕ್ಷೇಮವಾಗಿ ಹೋಗಿ ಬರ್ತಾನೆ ಅಂತ ಅನ್ನಿಸ್ತು ದಶರಥನಿಗೆ. ಒಪ್ಪಿಕೊಂಡ. ವಿಶ್ವಾಮಿತ್ರರಿಗೆ ನಮಸ್ಕಾರ ಮಾಡಿ ಹಾಗೆ ಆಗಲಿ, ನಾನು ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಕೂಡ ಕಳುಹಿಸಿಕೊಡ್ತೀನಿ ಅಂತ ಹೇಳ್ದ. ಆಗ ರಾಮ ಮತ್ತು ಲಕ್ಷ್ಮಣರು ಮಂದಹಾಸದಿಂದ ತುಂಬ ಸಂತೋಷದಿಂದ ದೋರ್ದಂಡಾರ್ಪಿತ ಕೋದಂಡೌ ಶುಭಾಲಾಪೌ ಕಲಾಪಿನೌ ಕಿಶೋರಾವಪಿ ಶೂರೌ ತೌ ಸುಸ್ಮಿತೌ ಮುನಿಮೀಯತು. ಏನು ಅದ್ಭುತವಾದ ಸೌಂದರ್ಯ ಅಂತಂದರೆ, ಇಬ್ಬರೂ ಕೂಡ ಬತ್ತಳಿಕೆಯನ್ನು ಹಾಕಿಕೊಂಡ್ರು, ಬಿಲ್ಲುಗಳನ್ನು ಧಾರಣೆ ಮಾಡಿದ್ರು. ವಿಶ್ವಾಮಿತ್ರ ಋಷಿಗಳ ಹಿಂದೆ ಹೊರಟೇ ಬಿಟ್ಟರು ಮಂದಹಾಸವನ್ನು ಬೇರ್ತಾ. ಹೇಗೆ ಇಂದ್ರ ಮತ್ತು ಉಪೇಂದ್ರ ಇಬ್ಬರೂ ಕೂಡ ಬೃಹಸ್ಪತ್ಯಾಚಾರ್ಯನ ಅನುಸರಿಸಿ ಹೊರಟರು, ಅದರಂತೆ ವಿಶ್ವಾಮಿತ್ರರನ್ನು ಅನುಸರಿಸಿ ರಾಮ ಮತ್ತು ಲಕ್ಷ್ಮಣರು ಹೊರಟರು. ಇವರನ್ನು ಕಂಡು ಸಮಸ್ತ ಜನಸ್ತೋಮ ಆನಂದವನ್ನು ಅನುಭವಿಸುತ್ತೆ. 1.5 ಯೋಜನದಷ್ಟು ದೂರ ತೆರಳಿದ ಮೇಲೆ ಸರಿಯೂ ನದಿಯ ಆ ಕಡೆ ದಡದಲ್ಲಿ ವಿಶ್ವಾಮಿತ್ರ ಋಷಿಗಳು ಶ್ರೀರಾಮನನ್ನು ಕುರಿತು ಹೀಗೆ ಮಾತನಾಡ್ತಾರೆ. ತಾತ ಮಂತ್ರೋ ಪ್ರವಕ್ಷ್ಯಾಮಿ ಬಲಾಮತಿ ಬಲಾಮಪಿ. ಮಗು, ನಾನು ನಿನಗೆ 2 ಮಂತ್ರಗಳನ್ನು ಉಪದೇಶ ಮಾಡ್ತೀನಿ.
ಈ 2 ಮಂತ್ರದ ಉಪದೇಶ ಯಾರಿಗೆ ಆಗುತ್ತೋ ಅವರಿಗೆ ಹಸಿವೇ ಆಗಲ್ಲ, ಬಾಯಾರಿಕೆಯೂ ಆಗಲ್ಲ. ಎಲ್ಲ ಅಭೀಷ್ಟಗಳು ಕೂಡ ಅವರಿಗೆ ಈಡೇರುತ್ತೆ. ಅಂಥ 2 ಮಂತ್ರಗಳು, ಬಲ ಅತಿಬಲ ಅಂತ. ಅದನ್ನು ನಿನಗೆ ಉಪದೇಶ ಮಾಡ್ತೀನಿ ಅಂತ ಹೇಳ್ತಾರೆ ವಿಶ್ವಾಮಿತ್ರ ಋಷಿಗಳು. ಆಗ ಶ್ರೀರಾಮಚಂದ್ರ ಹಾಗೇ ಆಗಲಿ ಅಂತ ಆ ಸರಿಯು ನದಿಯ ತೀರದಲ್ಲಿ ಆ ಮಂತ್ರವನ್ನು ಉಪದೇಶ ಪಡೆದುಕೊಳ್ತಾರೆ. ವಾಸ್ತವವಾಗಿ ಸಾಕ್ಷಾತ್ ದೇವರೇ ಶ್ರೀರಾಮದೇವರು, ವಿಶ್ವಾಮಿತ್ರ ಋಷಿಗಳು ಎಲ್ಲೋ ದೇವರ ಮುಂದೆ ಒಂದು ಸಾಸಿವೆ ಕಾಳಿಗಿಂತೂ ಕೂಡ ಕಡಿಮೆ. ಆದರೆ ದೇವರಿಗೆ ಸಮರ್ಪಣೆ ಮಾಡಬೇಕು, ತಾವು ತಿಳಿದ ವಿದ್ಯೆ ಅಂತ ದೇವರಿಗೆ ಅವರು ಸಮರ್ಪಣೆ ಮಾಡಿದ್ದಾರೆ. ದೇವರದನ್ನು ಸ್ವೀಕಾರ ಮಾಡಿದ್ದಾನೆ. ಆಮೇಲೆ ಸರಿಯು ನದಿಯ ತೀರದಲ್ಲಿ ಅವರು ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದುಕೊಳ್ತಾರೆ. ಪುನಃ ಅಲ್ಲೇ ಅನಂಗಾಶ್ರಮ ಇರುತ್ತೆ. ಅಂದರೆ ಯಾವ ಸ್ಥಳದಲ್ಲಿ ರುದ್ರದೇವರು ಮನ್ಮಥನನ್ನು ಸುಟ್ಟು ಭಸ್ಮ ಮಾಡಿ ಕಾಮ ಅನಂಗನಾದ್ನೋ ಆ ಸ್ಥಳದಲ್ಲೇ ಅವರು ರಾತ್ರಿಯನ್ನು ಕಳೀತಾರೆ. ಮರುದಿವಸ ಸ್ನಾನ ಸಂಧ್ಯಾ ವಂದನೆ ಮೊದಲಾದವುಗಳನ್ನು ರಾಮಲಕ್ಷ್ಮಣರು ಅಲ್ಲೇ ಅನುಷ್ಠಾನ ಮಾಡ್ತಾರೆ. ಮಹಾಮುನಿಗಳ ಗುಂಪೇ ಅಲ್ಲಿಗೆ ಬರುತ್ತಂತೆ ರಾಮಲಕ್ಷ್ಮಣರನ್ನು ನೋಡಲಿಕ್ಕೆ. ಕುತೂಹಲದಿಂದ ಬಂದು ಎಲ್ಲರೂ ಕೂಡ ಪೂಜಿಸ್ತಾರಂತೆ. ಕಣ್ತುಂಬಿಕೊಂಡು ಧನ್ಯರು, ನಾವೇ ಧನ್ಯರು ಅಂತ ಭಾವಿಸ್ತಾರಂತೆ. ಅನಂತರ ಭಯಂಕರವಾದ ಕಾಡನ್ನು ಪ್ರವೇಶ ಮಾಡ್ತಿದ್ದಾರೆ ಮರುದಿವಸ. ಆ ಕಾಡನ್ನು ದಾಟುವಾಗ ರಾಮಲಕ್ಷ್ಮಣರು ಕೇಳ್ತಾರೆ ವಿಶ್ವಾಮಿತ್ರ ಋಷಿಗಳನ್ನು, ಮುನಿಶಾರ್ದೂಲ ಕಸ್ಯೇದಂ ವನಂ ಘೋರಮಹೋ. ಮುನಿಶಾರ್ದೂಲ, ಈ ಅತ್ಯಂತ ಘೋರವಾದ ಕಾಡು ಯಾರ್ದಿದು? ಆಗ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ಇದು ಮಲದ ಮತ್ತು ಕರುಷ ಅಂತ 2 ಪ್ರದೇಶಗಳು. ಈ ಹಿಂದೆ ಇಂದ್ರನ ಪ್ರಸಾದದಿಂದ, ಇಂದ್ರದೇವರ ಅನುಗ್ರಹದಿಂದ ಇದು ಅಭಿವೃದ್ಧಿಗೊಂಡಿತು. ಸುಕೇತು ಎಂಬ ಯಕ್ಷನ ಮಗಳಾದ ತಾಟಕಿ ಈ ಹಿಂದೆ ಚತುರ್ಮುಖ ಬ್ರಹ್ಮದೇವರ ವರದಿಂದ ಅವಧ್ಯಳಾಗಿದ್ದಾಳೆ. ಅವಳಿಗೆ 10,000 ಆನೆಯ ಬಲ ಇದೆ. ಈಕೆ ತಾಟಕಿ ಸುಂದ ಎಂಬ ರಾಕ್ಷಸನ ಪತ್ನಿ. ಮಾರೀಚನ ತಾಯಿಯೇ ತಾಟಕಿ. ಅಗಸ್ತ್ಯರ ಶಾಪದಿಂದ ಮಗನ ಜೊತೆಯಲ್ಲಿ ರಾಕ್ಷಸ ರೂಪವನ್ನು ಪಡೆದು ಎಲ್ಲ ಮನುಷ್ಯರನ್ನು ತಿಂತಾಳೆ, ನರಭಕ್ಷಕಳಾಗಿದ್ದಾಳೆ. ಅಂದರೆ ಸುಕೇತ ಅಂತ ಒಬ್ಬ ಯಕ್ಷ ಇದ್ದ, ಅವನಿಗೆ ತಾಟಕಿ ಮಗಳು, ಅವಳು ಕೂಡ ಯಕ್ಷಳೆ, ವಾಸ್ತವವಾಗಿ ಯಕ್ಷಳು. ಆದರೆ ಸುಕೇತ ಅವನು ಅಗಸ್ತ್ಯರಿಂದ ಸಂಹೃತನಾಗ್ತಾನೆ. ಅವರ ಮೇಲೆ, ಅಗಸ್ತ್ಯರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಅಂತ ಮಗನ ಜೊತೆಯಲ್ಲಿ ತೆರಳಿದಾಗ ನಿನಗೆ ರಾಕ್ಷಸ ದೇಹ ಬರಲಿ ಅನ್ನುವಂತಹ ಶಾಪವನ್ನು ಅಗಸ್ತ್ಯರು ನೀಡಿರ್ತಾರೆ. ಆದ್ದರಿಂದ ಈಗ ರಾಕ್ಷಸಿಯಾಗಿ ನರಭಕ್ಷಕಿಯಾಗಿದ್ದಾಳೆ ಅಂತ ಅವಳು ತಾಟಕಿಯ ಕಥೆಯನ್ನು ಹೇಳ್ತಾರೆ. ಇಷ್ಟು ಹೇಳಿ ವಿಶ್ವಾಮಿತ್ರ ಋಷಿಗಳು ಒಂದು ಪರ್ವತವನ್ನು ತೋರಿಸ್ತಾರೆ. ನೋಡು, ಈಗ ಪರ್ವತ ನೋಡ್ತಾ ಇದೆಯಲ್ಲ, ಅದು ಬರೀ ಮೂಳೆಗಳ ರಾಶಿಯ ಪರ್ವತ. ಯಾರ ಮೂಳೆ ಅಂದರೆ ಹಸುಗಳು ಹಾಗೂ ಬ್ರಾಹ್ಮಣರ ಮೂಳೆಗಳು. ಇದೇ ತಾಟಕಿ ಎಲ್ಲ ಹಸುಗಳನ್ನು, ಬ್ರಾಹ್ಮಣರನ್ನು ಕೊಂದು ಅವರ ಮೂಳೆಗಳಿಂದಲೇ ಪರ್ವತವನ್ನು ಮಾಡಿದ್ದಾಳೆ ಅಂತ ಹೇಳಿದಾಗ ರಾಮನಿಗೆ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾನೆ. ಹಾಗೂ ತಾಟಕಿಯ ಆ ಅರಣ್ಯವನ್ನು ಪ್ರವೇಶ ಮಾಡ್ತಾನೆ. ಧನುರ್ಧಾರಿಯಾಗಿರುವಂತಹ ಶ್ರೀರಾಮಚಂದ್ರ ಅರಣ್ಯವನ್ನು ಪ್ರವೇಶ ಮಾಡಿದ ಕ್ಷಣ ಠೇಂಕಾರವನ್ನು ಮಾಡಿದ್ದಾನೆ. ಆ ಧ್ವನಿ ತಾಟಕಿಯ ಕಿವಿಗೆ ಕೇಳಿಸಿದೆ. ಆ ಧನುರ್ಘೋಷದಿಂದ ಮೃಗಪಕ್ಷಿಗಳು ತುಂಬ ಭಯವನ್ನು ಹೊಂದಿವೆ. ಆ ರಾಕ್ಷಸಿಗೂ ಕೂಡ ಆ ಠೇಂಕಾರದಿಂದಲೇ ಭಯ ಉಂಟಾಗಿದೆ. ಮತ್ತು ದೊಡ್ಡ ಬಾಯಿಯನ್ನು ತೆಗೆದು ಯಾರು ಹೀಗೆ ಶಬ್ದ ಮಾಡ್ತಾರೋ ಎಂದು ಓಡಿ ಬರ್ತಿದ್ದಾಳೆ. ಆ ತಾಟಕಿಯನ್ನು ಕಂಡು ಶ್ರೀರಾಮಚಂದ್ರ ಅತ್ಯಂತ ಧೈರ್ಯದಿಂದ ಎದೆ ಉಬ್ಬಿಸಿ ಮಂದಹಾಸದಿಂದ ನಿಂತಿದ್ದಾನೆ. ಒಂದು ಸುಂಟರ ಗಾಳಿ ಹೇಗೆ ಬಹಳ ವೇಗದಿಂದ ಕೋಲಾಹಲ ಮಾಡುತ್ತಾ ಓಡಿ ಬರುತ್ತೋ ಹಾಗೆ ರಾಕ್ಷಸಿ ಕೂಡ ಶ್ರೀರಾಮನ ಮೇಲೆ ಧೂಳಿನ ಮಳೆಯನ್ನು ಸುರಿಸ್ತಾ ಓಡಿ ಬರ್ತಿದ್ದಾಳೆ. ಶಿಲೆಗಳ ರಾಶಿಯನ್ನು ಸುರಿಸ್ತಾ ಇದ್ದಾಳೆ. ಮಾಯಾ ವೇಷವನ್ನು ತೊಟ್ಟಿದ್ದಾಳೆ.
ಆಗ ಶ್ರೀರಾಮಚಂದ್ರ ಮೊಟ್ಟ ಮೊದಲು ಏನೂ ಮಾತನಾಡದೆ ಅವಳ 2 ತೋಳುಗಳನ್ನು ಕತ್ತರಿಸಿ ಹಾಕಿದ್ದಾನೆ. ಅನಂತರ ಲಕ್ಷ್ಮಣ ಬಂದು ಆ ತಾಟಕಿಯ ತುಟಿ ಮತ್ತು ಮೂಗುಗಳನ್ನು ಸೀಳಿ ಹಾಕಿದ್ದಾನೆ. ಆ ತಾಟಕಿ ಅದೃಶ್ಯಳಾಗಿ ಶಸ್ತ್ರಾಸ್ತ್ರಗಳ ಮಳೆಯನ್ನೇ ಸುರಿಸ್ತಾ ಇದ್ದಾಳೆ. ಸ್ತ್ರೀವಧೆಯನ್ನು ಮಾಡಬಾರ್ದು ಅಂತ ಶ್ರೀರಾಮಚಂದ್ರ ಅವಳನ್ನು ಸಂಹಾರ ಮಾಡಲಿಲ್ಲ. ಆಗ ವಿಶ್ವಾಮಿತ್ರ ಋಷಿಗಳು ಹೇಳ್ತಾರೆ, ವತ್ಸ ಸಜ್ಜನ ಕೃತ್ಯೇಯಂ ಹನ್ಯತಾಮಿತಿ. ಇವಳು ಸಜ್ಜನರ ಪಾಲಿಗೆ ದೊಡ್ಡ ಪಿಶಾಚಿ, ದೊಡ್ಡ ಪ್ರೇತ. ಇದನ್ನು ಕೊಂದು ಹಾಕು, ಹೆಣ್ಣು ಅಂತ ದಾಕ್ಷಿಣ್ಯ ಮಾಡಬೇಡ. ಆಗ ಚಕ್ರದಂತೆ ಸುತ್ತಿ ಸುತ್ತಿ ಬರ್ತಾ ಇರುವಂತಹ ತಾಟಕಿಯನ್ನು ಶ್ರೀರಾಮಚಂದ್ರ ಮಂದಹಾಸದಿಂದ ನಗುತ್ತಾ ಒಂದು ಬಾಣಗಳ ಪಂಜರವನ್ನು ಮಾಡಿ ಅದರ ಒಳಗಡೆ ಅವಳನ್ನು ಹಾಕ್ತಾನೆ. ಮತ್ತು ಆ ತಾಟಕಿಯ ಎದೆಯನ್ನು ಕೇವಲ ಒಂದೇ ಒಂದು ಬಾಣದಿಂದ ಹೊಡೆದು ಸೀಳಿ ಹಾಕ್ತಾನೆ. ಈ ಕ್ಷಣದಲ್ಲಿ ಸಮಸ್ತ ದೇವತೆಗಳಿಗೆ ತುಂಬ ಸಂತೋಷ ಆಗುತ್ತೆ. ಎಲ್ಲೆಡೆಯೂ ಕೂಡ ಗಗನ ಮಾರ್ಗದಲ್ಲಿ ಜಯಕಾರ ಘೋಷಣೆ ಆಗುತ್ತೆ. ಜಯ ಜಯ ಜಗತಾಂಪತೆ ನಮಸ್ತೆ ಭವತು ಜಯಾಂಕುರಯೇಶ ಕಲ್ಪವೃಕ್ಷಃ ಇತಿ ಬದಭಿನಂದಿಪಾನಾಕಿರುಂದಂ ಕುಸುಮಚಯಂ ಪ್ರವರ್ಷ ರಾಮ ಮೌಲೌ. ಶ್ರೀರಾಮಚಂದ್ರನ ತಲೆಯ ಮೇಲೆ ಪುಷ್ಪವೃಷ್ಟಿಯನ್ನು ಮಾಡಿದ್ದಾರೆ ದೇವತೆಗಳು. ನಿನಗೆ ಜಯವಾಗಲಿ, ನಿನಗೆ ಮಂಗಳವಾಗಲಿ ಎಂಬುದಾಗಿ ಪ್ರಶಂಸೆಯನ್ನು ಮಾಡ್ತಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಕೀರ್ತಿಂ ವದಾಮ ತವತಾಂ ಶೃಣುವಾಮ ರಾಮ ಧ್ಯಾಯಾಮ ರಾಮಚರಣೌ ಚ ಭಜಾಮ ರಾಮ ಅರ್ಚಾಮ ರಾಮ ಜಯ ರಾಮ ನಮಾಮ ರಾಮ ದಾಸಾ ವಯಂ ಸಹಚರಾಸ್ತವ ರಾಮ ಕ್ಲಿಪ್ತಾಃ.